ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶದ ಗಮನ ಸೆಳೆದಿರುವಂಥ ಬಿಹಾರ ಎಲೆಕ್ಷನ್ನ ಚುನಾವಣಾ ಟ್ರೆಂಡ್ ಈಗ ಆಲ್ರೆಡಿ ಬರ್ತಾ ಇರುವಂಥದ್ದು. NDA ಮೈತ್ರಿಕೂಟ ಅಭೂತಪೂರ್ವವಾದಂಥ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಏರ್ತಾರ ಗೊತ್ತಿಲ್ಲ. ಇನ್ನು ಮೇನ್ಲಿ ಮಹಿಳೆಯರು ಈ ಬಾರಿ ಹೆಚ್ಚಿನದಾಗಿ ವೋಟನ್ನು ಚಲಾಯಿಸಿರುವಂಥದ್ದು. ಸೊ ಹೀಗಾಗಿ ಮಹಿಳೆಯರು ಯಾರ ಪರವಾಗಿ ವಾಲಿದ್ದಾರೆ, ಮಹಿಳಾ ಪವರ್ ಯಾವ ಮೈತ್ರಿಕೂಟದ ಪವರ್ ಅನ್ನ ತಂದುಕೊಡುತ್ತೆ, ಯಾವ ಮೈತ್ರಿಕೂಟಕ್ಕೆ ಪವರ್ ತಂದುಕೊಡುತ್ತೆ, ಮಹಿಳೆಯ ಮ್ಯಾಜಿಕ್ ಎಷ್ಟು ಮಟ್ಟಿಗೆ ಯಾವ ಪಕ್ಷವನ್ನ ಕೈ ಹಿಡಿದಿದೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಾಗಿತ್ತು. RJD, ಕಾಂಗ್ರೆಸ್ ಸಾಕಷ್ಟು ಹೋರಾಟವನ್ನು ಮಾಡಿದರು. ಇದಕ್ಕೆ ದೇಶದಾದ್ಯಂತ NDA ಹೊರತಾದಂಥ ಪಕ್ಷಗಳು ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಅದು ಬಿಹಾರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ರ್ಯಾಲಿಯನ್ನ ಮಾಡಲಾಗಿತ್ತು. ಅದು ನಿಜಕ್ಕೂ ಕೂಡ ಮಹಾಗಠಬಂಧನ್ಗೆ ಪ್ಲಸ್ ಆಯ್ತಾ, ಅಥವಾ ಅದು NDA ಮೈತ್ರಿಕೂಟಕ್ಕೆ ಪ್ಲಸ್ ಆಗುತ್ತಾ? ಕಾದ್ ನೋಡೋಣ. ಬಿಕಾಸ್ ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲೆಲ್ಲ ಏರ್ಲಾಗಿತ್ತು. ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗ ಮಾಡ್ತಾ ಇರುವಂಥದ್ದು ಸರಿಯಾಗೇ ಇದೆ. ಅನಧಿಕೃತ ವೋಟರ್ಸ್ನ ತೆಗೆಯೋದ್ರಲ್ಲಿ ತಪ್ಪೇನಿದೆ? ಸಾವನ್ನಪ್ಪಿರುವಂಥವರ ಹೆಸರನ್ನು ತೆಗೆಯುವಂಥದ್ದು, ಬೇರೆ ಬೇರೆ ದೇಶದಿಂದ ಬಂದಂಥವ್ರು, ಅನಧಿಕೃತವಾಗಿ ವಾಸ ಮಾಡ್ತಾ ಇರುವಂಥವ್ರು, ಅವರ ಹೆಸರುಗಳನ್ನು ತೆಗೆಯೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥದ್ದನ್ನೆಲ್ಲ ಹೇಳಿದಂಥ ಹಿನ್ನೆಲೆಯಲ್ಲಿ ಸುಮಾರು ಒಂದು 74 ಲಕ್ಷ ವೋಟರ್ಸ್ ಡಿಲೀಟ್ ಆಗಿದ್ರು ಅದರಲ್ಲಿ. ಸೊ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಮತ್ತು ಈ ಬಾರಿ 67.1% ಅಷ್ಟು ವೋಟಿಂಗ್ ಆಗಿದೆ ಬಿಹಾರದಲ್ಲಿ. 1951ರಿಂದ ಚುನಾವಣಾ ಇತಿಹಾಸದಲ್ಲೇ, ರಾಜಕೀಯ ಇತಿಹಾಸದಲ್ಲೇ ಹೈಯೆಸ್ಟ್ ವೋಟಿಂಗ್ ಬಿಹಾರದಲ್ಲಿ ಆಗಿರುವಂಥದ್ದು. ಕಳೆದ ಬಾರಿ ಕಂಪೇರ್ ಮಾಡಿದ್ರೆ 9.8% ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರುವಂಥ ವೋಟಿಂಗ್ ಯಾರಿಗೆ ಪ್ಲಸ್ ಆಗುತ್ತೆ? ಆ ಮತದಾರ ಯಾರಿಗೆ ವೋಟನ್ನು ಹಾಕಿದ್ದಾನೆ, ಅದು ಯಾವ ಮೈತ್ರಿಕೂಟದ ಪವರ್ಗೆ ಪ್ಲಸ್ ಆಗುತ್ತೆ? ಇದೊಂದು ಕುತೂಹಲ ಇದೆ. ಆ ವೋಟಿಂಗ್ ಟರ್ನ್ಔಟ್ ಅನ್ನುವಂಥದ್ದು ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾದು ನೋಡೋಣ ಯಾರಿಗೆ ಪ್ಲಸ್ ಆಗಿದೆ ಅಂತ. ಇನ್ನು ಮೇನ್ಲಿ ಮಹಾಗಠಬಂಧನ್ ಮತಾಧಿಕಾರ ರ್ಯಾಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷ ಜನ ಎಲ್ಲ ಸೇರಿದ್ರು. ಅದಕ್ಕೆ ತೇಜಸ್ವಿ ಯಾದವ್ ಅವರ ಬೆಂಬಲ ಕೂಡ ಇತ್ತು. ಅವರು ಕೂಡ ಬರ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ರು. ಅದು ವೋಟ್ ಆಗಿ ಕನ್ವರ್ಟ್ ಆಗಿದೆಯಾ? ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ? ಕಳೆದ ಬಾರಿ 19 ಸೀಟ್ ಗೆದ್ದಿದ್ದಂಥ ಕಾಂಗ್ರೆಸ್ ಈ ಬಾರಿನಾದರೂ ಹೆಚ್ಚಿನದಾಗಿ ಸೀಟ್ಗಳನ್ನು ಗೆಲ್ತಾರಾ? ಕಾದ್ ನೋಡೋಣ. ನೆಕ್ಸ್ಟು ಗ್ಯಾರಂಟಿಗಳ ಮಹಾಪುರವೇ ಹರಿದಿದೆ. ಅಲ್ಲಿ ಮಹಾಗಠಬಂಧನ್ NDA ಮೈತ್ರಿಕೂಟ ಅಂತಲ್ಲ, ಮತದಾರನ ಸೆಳೆಯುವಂಥ ನಿಟ್ಟಿನಲ್ಲಿ ಎರಡೂ ಮೈತ್ರಿಕೂಟದವರು ಈ ಗ್ಯಾರಂಟಿಗಳ ಮಹಾಪುರವನ್ನೇ ಹರಿಸಿರುವಂಥ ಹಿನ್ನೆಲೆಯಲ್ಲಿ ಆ ಗ್ಯಾರಂಟಿಗಳನ್ನು ಯಾರು ಒಪ್ಕೊಳ್ತಾರೆ, ಯಾರ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ, ಯಾರ ಗ್ಯಾರಂಟಿಗಳಿಗೆ ಜನ ಮನಸೋಲ್ತಾರೆ, ಯಾರ ಗ್ಯಾರಂಟಿಗಳ ಮೇಲೆ ಜನರು ನಂಬಿಕೆ ಇಟ್ಟಿದ್ದಾರೆ, ಅದೊಂದು ಕುತೂಹಲ ಇದೆ. ಕಾದ್ ನೋಡೋಣ ಅದ್ರ ಬಗ್ಗೆನೂ ಕೂಡ. ನಿತೀಶ್ ಆರೋಗ್ಯದ ಬಗ್ಗೆ ಚರ್ಚೆ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಅದು ನಿಜಕ್ಕೂ ಕೂಡ ಪರಿಣಾಮ ಬೀರಿದೆಯಾ? NDA ಒಕ್ಕೂಟಕ್ಕೆ ಮೈನಸ್ ಅದು, ಅಥವಾ ಅದೇ ಅನುಕಂಪವಾಗಿ ಮತಗಳಾಗಿ ಪರಿವರ್ತನೆ ಆಗಿದೆಯಾ? ಸೊ ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇನ್ನು ವಲಸೆ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಬಂದು ವೋಟನ್ನು ಚಲಾಯಿಸಿದ್ದಾರೆ. ವಲಸೆ ಮತದಾರರು, ಯಾಕಂದರೆ ಬಿಹಾರದಲ್ಲಿ ನಿರುದ್ಯೋಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ. ಸೊ ಹೀಗಾಗಿ ಅಲ್ಲಿ ಸರಿಯಾದಂಥ ಕೂಲಿನೂ ಸಿಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬಿಹಾರದ ಜನ ಬೇರೆ ಬೇರೆ ರಾಜ್ಯಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿಯಾದಂಥ ಕೂಲಿ ಸಿಗುತ್ತೆ, ಹೆಚ್ಚಿನ ಕೂಲಿ ಸಿಗುತ್ತೆ, ಜಾಸ್ತಿ ವರ್ಕ್ ಇರೋಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ನೋಡ್ತಾ ಇರ್ತೀವಿ ನೋಡಿ ನಾವು. ಸೊ ಆ ಮತದಾರರೆಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಅಲ್ಲಿರುವಂಥ ರಾಜಕೀಯ ಪಕ್ಷಗಳು ಈ ಬಾರಿ ನಿಮ್ಮ ರಾಜ್ಯಕ್ಕೆ ಹೋಗಿ ಮತವನ್ನು ಚಲಾಯಿಸಿ ಅಂತೆಲ್ಲ ಹೇಳಿದರು. ಅಲ್ಲ, ಕಂಪನಿಗಳಿಗೂ ಕೂಡ ಅಷ್ಟೇ, ಗಾರ್ಮೆಂಟ್ಸ್ಗಳಿಗೂ ಎಲ್ಲೆಲ್ಲಿ ವರ್ಕ್ ಮಾಡ್ತಿದ್ರು ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು, ಒಂದು 2-3 ದಿನ ಅವ್ರಿಗೆ ರಜೆ ಕೊಡಿ, ಅವ್ರು ಹೋಗಿ ವೋಟನ್ನು ಚಲಾಯಿಸಿ ಬರಲಿ, ತಮ್ಮ ಹಕ್ಕನ್ನು ಚಲಾಯಿಸಿ ಬರಲಿ ಅಂತ ಹೇಳಿದರು. ಸೊ ಹೀಗಾಗಿ ವಲಸೆ ಮತದಾರರು ಹೋಗಿ ವೋಟನ್ನು ಚಲಾಯಿಸಿ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ. ಇದು ಕೂಡ ಒಂದು ಕಾರಣ ಅಂತ. ಬಟ್ ಆ ವಲಸೆ ಮತದಾರರ ವೋಟಿಂಗ್ ಯಾರಿಗೆ ಹೆಚ್ಚಿನದಾಗಿ ಹೋಗಿದೆ, ಅವ್ರು ಯಾರನ್ನ ಕೈ ಹಿಡಿದಿದ್ದಾರೆ, ಮತಪ್ರಭು, ಅದು ಕೂಡ ಕಾದು ನೋಡಬೇಕಾಗಿದೆ. ರಿಸಲ್ಟ್ ಬಂದಂಥ ಸಂದರ್ಭದಲ್ಲೇ ಅದರ ಪರಿಣಾಮ ಗೊತ್ತಾಗುವಂಥದ್ದು. ಬಿಹಾರ್ ಕಾಂಗ್ರೆಸ್ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳಿದ್ದಾವೆ. ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಫಸ್ಟ್ ಟೈಮ್ ಆ ಬಿಹಾರದಲ್ಲಿ ಪ್ರಚಾರವನ್ನು ಮಾಡಿರುವಂಥದ್ದು. ನಿಜಕ್ಕೂ ರಾಹುಲ್ ಗಾಂಧಿ ಅವರ ಮೋಡಿ ಅಲ್ಲ ಆಗತ್ತಾ? ಕಾಂಗ್ರೆಸ್ ಅಸ್ತಿತ್ವದ ಹುಡುಕಾಟ ಮಾಡ್ತಾ ಇದೆಯಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಅವರು ಬೂಸ್ಟ್ ನೀಡ್ತಾರಾ? ಅವರ ರ್ಯಾಲಿಗಳು ಬೂಸ್ಟ್ ನೀಡಿದೆಯಾ? ಯಾಕೆಂದರೆ ಲೋಕಸಭೆ ಎಲೆಕ್ಷನ್ ಆದ ಬಳಿಕ ಹರಿಯಾಣ, ದೆಹಲಿ, ಮಹಾರಾಷ್ಟ್ರದಲ್ಲಿ ಸಾಲು ಸೋಲಾದಂಥ ಹಿನ್ನೆಲೆಯಲ್ಲಿ ಬಿಹಾರದಲ್ಲಾದರೂ ನಾವು ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆ ನಿರೀಕ್ಷೆ ಹುಸಿ ಆಗುತ್ತಾ ಅಥವಾ ನಿಜ ಆಗುತ್ತಾ?
ಕಾದ್ ನೋಡ್ಬೇಕಾಗಿದೆ. ಕಳೆದ ಬಾರಿ 19 ಗೆದ್ದಿತ್ತು, 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದು ಬರೀ 19 ಸ್ಥಾನಗಳಲ್ಲಿ ಮಾತ್ರ. ಸೊ ಹೀಗಾಗಿ ಈ ಬಾರಿ ಇನ್ನೂ ಹೆಚ್ಚಿನ ಸ್ಥಾನಗಳನ್ನ ಗೆಲ್ತಾರಾ, ಒಳ್ಳೆಯ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ನೀಡುತ್ತಾ, ಮತದಾರರು ಕಾಂಗ್ರೆಸ್ ಕೈ ಹಿಡಿತಾರಾ, ಮಹಾಗಠಬಂಧನ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾತ್ರ ಕಾಣಿಸುತ್ತಾ, ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಅಭಿವೃದ್ಧಿ ವಿಚಾರಕ್ಕಿಂತ ಜಾತಿ ಸಮೀಕರಣ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕಾಣಿಸುತ್ತೆ. ಯಾವ ರಾಜ್ಯದಲ್ಲಿ ಹೋದ್ರೂ ಕೂಡ ನೀವು ಅಭಿವೃದ್ಧಿ ಆಗಲಿ ಬಿಡ್ಲಿ, ನಿರುದ್ಯೋಗ ಸಮಸ್ಯೆ ಇರಲಿ ಬಿಡ್ಲಿ, ಕಾನೂನು ಸುವ್ಯವಸ್ಥೆ ಎಲ್ಲಾದರೂ ಹೋಗ್ಲಿ, ಏನಾದರೂ ಆಗಲಿ, ಆದರೆ ಜಾತಿ ಸಮೀಕರಣ ಮಾತ್ರ ಕೊನೆ ಕ್ಷಣದಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಮ್ಮವನ್ ಮುಖ್ಯಮಂತ್ರಿ ಆಗಲಿ, ನಮ್ಮವನ್ MLA ಆಗಲಿ, ನಮ್ಮವನ್ MP ಆಗಲಿ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಅದಿನ್ನೂ ಜಾಸ್ತಿ ಆಗ್ತದೆ, ಎಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಇಲ್ಲಿ RJD ಯಾದವ ಪ್ಲಸ್ ಮುಸ್ಲಿಂ ಓಟ್ಗಳನ್ನು ನಂಬ್ಕೊಂಡು ಕೂತ್ಕೊಂಡಿದೆ. ಸೊ ಜಾತಿ ಸಮೀಕರಣ ಯಾವ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ, OBC ಸಮೀಕರಣ ಮಾಡಿದೆ NDA ಮೈತ್ರಿಕೂಟ. ಸೊ ಅವರ ಕೈ ಹಿಡಿತಾರ ಮತದಾರ, ಅಥವಾ ಇಲ್ಲಿ ಮಹಾಗಠಬಂಧನ್ ರಣತಂತ್ರಗಳು ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಬರುತ್ತೆ. ಯಾರನ್ನ ಒಪ್ಕೊಂಡಿದ್ದಾರೆ ಮತದಾರ, ಯಾರಿಗೆ ಬಿಹಾರ ಹಾಕಲಾಗಿದೆ, ಯಾರು ಮುಖ್ಯಮಂತ್ರಿ ಆಗಲಿದ್ದಾರೆ, ಇದೆಲ್ಲದೂ ಕೂಡ ಗೊತ್ತಾಗುತ್ತೆ. ಕಾದ್ ನೋಡೋಣ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.